ಹಲ್ಲೆಯಿಂದ ನಡೆಸುವುದರಲ್ಲಿ ಆಟೋ ಚಾಲಕರು ಕೂಡ ಇದ್ದಾರಾ? ಅರೆಸ್ಟ್ ಭಯದಲ್ಲಿ ಧರ್ಮಸ್ಥಳ ತೋರದಂತಹ ಆಟೋ ಡ್ರೈವರ್ಸ್. ಹಲ್ಲೆ ನಡೆಸಿದ್ದವರಲ್ಲಿ ಆಟೋ ಚಾಲಕರು ಇದ್ದಾರಾ? ಅರೆಸ್ಟ್ ಭಯದಲ್ಲಿ ಧರ್ಮಸ್ಥಳವನ್ನು ತೊರೆದಂತಹ ಆಟೋ ಡ್ರೈವರ್ಸ್. ಧರ್ಮಸ್ಥಳದಲ್ಲಿ ಆಟೋಗಾಗಿ ಪರದಾಡುವಂತಹ ಸನ್ನಿವೇಶ. ಆಟೋ ನಿಲ್ದಾಣದಲ್ಲಿ ಆಟೋಗಳು ಇಲ್ಲ, ಚಾಲಕರು ಇಲ್ಲ. ವಿಡಿಯೋ ನೋಡಿ ನೋಡಿ ಪೊಲೀಸರ ಬೇಟೆ. ಅದಕ್ಕೆ ಊರು ಬಿಟ್ಟರ ಒಂದು ಆಟೋ ಪಾಲಕರು. ಎಸ್ ವೀಕ್ಷಕರ, ಆಟೋ ಚಾಲಕರು ಊರನ್ನ ಬಿಟ್ರ ಎನ್ನುವಂಥದ್ದು ಆಟೋ ಚಾಲಕನ ನಾಪತ್ತೆ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಧರ್ಮಸ್ಥಳ ಪ್ರಕರಣ ಇದು ಬರೀ ರಾಜ್ಯ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಾ ಇರುವಂತಹ ಪ್ರಕರಣ ಅಲ್ಲ. ಇದು ಹೆಂಗಾಗ್ತಿದೆ ಅಂದ್ರೆ ದಿನಕ್ಕೊಂದೊಂದು ಬೆಳವಣಿಗೆಗಳಾಗ್ತಾ ಇದೆ. ಅದು ಒಳ್ಳೆ ಬೆಳವಣಿಗೆ ಆದ್ರೂ ಆಗಬಹುದು, ಕೆಟ್ಟ ಬೆಳವಣಿಗೆಗಳು ಕೂಡ ಆದ್ರೆ ಆಗಬಹುದು. ಆದರೆ ಧರ್ಮಸ್ಥಳ ಎನ್ನುವಂತಹ ಹೆಸರು ಸುದ್ದಿಯಲ್ಲಿ ಇದ್ದೇ ಇದೆ. ಈಗ ಪ್ರಾಂಗಣದ ಕ್ರಾಸ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಎಸ್ ವೀಕ್ಷಕರೇ, ಇದೇ ಸೀನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಹಿಂದಿನ ವಿಡಿಯೋದಲ್ಲೂ ಕೂಡ ಇದೇ ಒಂದು ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇಲ್ಲೇನಾಗುತ್ತೆ ಅಂತಂದ್ರೆ, ರಜತನ್ನ ಮಾತನಾಡಿಸ್ಲಿಕ್ಕೆ ಬಂದಿರುವಂತಹ ಯೂಟ್ಯೂಬರ್ಗೆ ಬಿದ್ದಿರುವಂತಹ ಧರ್ಮದೇಟು. ಅಥವಾ ನೋಡಿ, ರಜತ್ ಕೂಡ ಈ ಒಂದು ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ. ಹೀಗೆ ಆ ಒಂದು ಯೂಟ್ಯೂಬರ್ ಮೇಲೆ ಒಂದಿಷ್ಟು ಜನ ಲೋಕಲ್ಸ್ ದಾಳಿಯನ್ನ ಮಾಡ್ತಾರೆ. ಒಬ್ಬರಿಗೆ ಫೋನ್ ಮಾಡಿ ಕೇಳಿದಾಗ ಒಂದು ಮಾತು ಹೇಳ್ತಾರೆ ಅವರು. ಏನು ಅಂತಂದರೆ, ಆ ಒಂದು ಯೂಟ್ಯೂಬರ್ ಮೇಲೆ ಬೀಳಬೇಕಾಗಿರುವಂಥದ್ದು ಏಟು. ಯಾಕಂದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥ ಕೆಲಸವನ್ನು ಆ ಒಂದು ಯೂಟ್ಯೂಬರ್ ಮಾಡ್ತಾರೆ. ಅದು ಏನೇ ಇರಲಿ, ಸುಳ್ಳು ಸುದ್ದಿ ಆಗಿರಲಿ, ಮತ್ತೊಂದು ಸುದ್ದಿ ಆಗಿರಲಿ, ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಬೇಕು ಹೊರತು ಆತನಿಗೆ ಗೂಸ ಹೊಡಿಲಿಕ್ಕೆ, ಗೂಸ ಕೊಡಲಿಕ್ಕೆ ಹೋಗುವುದಲ್ಲ. ಈಗ ಪೊಲೀಸರು ವಿಡಿಯೋವನ್ನು ನೋಡಿದ್ದಾರೆ. ವಿಡಿಯೋದಲ್ಲಿ ಯಾರ್ಯಾರಿದ್ದಾರೋ ಎಲ್ಲರಿಗೂ ಕೂಡ ಮಾರಿ ಹಬ್ಬ ಫಿಕ್ಸ್. ಈಗ ಆಲ್ರೆಡಿ 6 ಜನರನ್ನು ಕರ್ಕೊಂಡ್ಬಂದು ಕುಂಡ್ರಿಸಿದ್ದಾರೆ. ಇನ್ನೂ ಸಾಕಷ್ಟು ಜನರ ಮೇಲೆ ಪೊಲೀಸರು ಕಣ್ಣನ್ನು ಇಟ್ಟಿರುವಂಥದ್ದು. ವಿಡಿಯೋ ನೋಡಿ ಹೊಡಿಬೇಕು ಅಂತ, ವಿಡಿಯೋ ನೋಡಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಕಾಯ್ತಾ ಇರೋದು. ಯಾರ್ಯಾರು ಆತನಿಗೆ ಹೊಡೆದಿದ್ದಾರೋ, ಆ ಯೂಟ್ಯೂಬರ್ ಮೇಲೆ ಹೊಡೆದಿದ್ದಾರೋ, ಆ ಯೂಟ್ಯೂಬರ್ ಮೇಲೆ ಏನು ಹಲ್ಲೆ ನಡೀತೋ ಅವರೆಲ್ಲರನ್ನೂ ಕೂಡ ಕರ್ಕೊಬರುವಂತಹ ಕೆಲಸವನ್ನ ಮಾಡ್ತಾರೆ. ಆದರೆ ಇಲ್ಲಿ ಮಾತನಾಡ್ತಾ ಇರುವುದು ಆಟೋ ಡ್ರೈವರ್ಸ್ ಬಗ್ಗೆ. ಆಟೋ ಡ್ರೈವರ್ಸ್ ಕೂಡ ಅಲ್ಲಿದ್ದಾರಾ ಅಂತ ಹೇಳುವ ಪ್ರಶ್ನೆ ಮೂಡಿದೆ. ಯಾಕೆ ಅಂತ ಕೇಳಿದ್ರೆ, ಆಟೋ ಡ್ರೈವರ್ಸ್ ಇಲ್ಲದೆ ಧರ್ಮಸ್ಥಳದಲ್ಲಿ ಬಿಖೋ ಅಂತ ಇದೆ ಆಟೋ ಸ್ಟ್ಯಾಂಡ್ಗಳು. ಇದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಸಾಕಷ್ಟು ವಾಹಿನಿಗಳಲ್ಲಿ, ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಆಟೋ ಚಾಲಕರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕಿದ್ರಿ. ಆಟೋ ಚಾಲಕರು ಹೆಣ್ಮಕ್ಳನ್ನ ರೌಂಡ್ ಸುತ್ಕೊಂಡು ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಸಾಕಷ್ಟು ಧರ್ಮಸ್ಥಳದ ಆಟೋ ಡ್ರೈವರ್ಸ್ ಮೇಲೆ ಸಾಕಷ್ಟು ವಿಚಾರಗಳನ್ನ, ಸುಳ್ಳು ಸುದ್ದಿನ ಸತ್ಯದ ಸುದ್ದಿನೋ ಅದೆಲ್ಲ ಸೆಕೆಂಡರಿ, ಆ ವಿಚಾರದ ಬಗ್ಗೆ ಮಾತನಾಡಿದ್ರೆ ಆಟೋ ಡ್ರೈವರ್ಸು ಕೂಡ ಈಗ ಪಾಂಗಣದ ಕ್ರಾಸ್ನಲ್ಲಿ ನಡೆದಂತಹ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಯಾಕಾಗ ಪ್ರಶ್ನೆ ಮೂಡಿದೆ ಅಂತಂದ್ರೆ, ಪೊಲೀಸರು ಭೇಟಿಗಿಂತ ಶುರು ಮಾಡಿದಾಗ ಅಲ್ಲಿರುವಂತ ಅರ್ಧಕ್ಕರ್ಧ ಜನ ಊರೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅದೆಷ್ಟು ಜನರು ಈ ಒಂದು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ನೋಡಿ. ಯಾರ್ರೀ ಪರ್ಮಿಷನ್ ಕೊಟ್ಟು ಯೂಟ್ಯೂಬರ್ ಮೇಲೋ ಅಥವಾ ಯಾವುದೋ ಒಂದು ಮನುಷ್ಯನ ಮೇಲೋ ಕೈ ಮಾಡ್ಲಿಕ್ಕೆ ಯಾವ ಕಾನೂನು ಹೇಳುತ್ತೇರಿ? ಯಾವ ಕಾನೂನಲ್ಲಿ ಓದಿದ್ದೀರಾ ನೀವು? ಯಾವುದೋ ಮನುಷ್ಯ ಕ್ಯಾಮ್ರಾ ಮತ್ತು ಮೈಕ್ ಅನ್ನು ತೆಗೆದುಕೊಂಡು ಹೋದ್ರೆ ನಿಮಗೆ ಇಷ್ಟ ಬಂದಂಗೆ ತರಿಬಹುದು ಅವನನ್ನ ಅಂತ ಯಾವ ಕಾನೂನಲ್ಲಿ ಹೇಳಿದರೆ? ಅರೆಸ್ಟ್ ಆಗ್ತೀನಿ ಅನ್ನೋ ಭಯ ಇಲ್ಲ. ಅರೆಸ್ಟ್ ಮಾಡ್ಕೊಂಡ್ರೆ ನಂದೇನು ಕಿತ್ಕತ್ತಾರೆ ಅನ್ನುವಂತಹ ಒಂದು ಅಸಡ್ಡೆತನ. ಈಗ ಪೊಲೀಸರು ಶೋಧವನ್ನು ನಡೆಸಿದ್ದಾರೆ. ಅದೆಷ್ಟು ಜನರು ತಗಲಾಕೊಳ್ತಾರೋ ಕಾದು ನೋಡಬೇಕಾಗಿದೆ. ಊರೇ ಬಿಟ್ಟು ಸಾಕಷ್ಟು ಚಾಲಕರು ಹೋಗಿರುವಂತದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.